ಎರಡನೇ ಪಂದ್ಯ ಆತ್ಮವಿಶ್ವಾಸದೊಂದಿಗೆ ಕಣಕ್ಕಿಳಿದಿರ್ತಕ್ಕಂಥ ನಮ್ಮ ಬೆಂಗಳೂರು ಬುಲ್ಸ್ಗೆ ಎದುರಾಗಿದ್ದು ನಿನ್ನೆ ದೈತ್ಯ ದೇವಾಂಕನ ಬೆಂಗಾಲ್ ವಾರಿಯರ್ಸ್. ಎಸ್, ಹಾಫ್ ಟೈಮಲ್ಲಿ 22-15 ಪಾಯಿಂಟ್ಸ್ನೊಂದಿಗೆ ಸ್ವಲ್ಪ ಮುನ್ನಡೆ ಪಡ್ಕೊಂಡಿದ್ರು ಬೆಂಗಳೂರು ಬುಲ್ಸ್. ಬಟ್ ಮ್ಯಾಚ್ ಮುಗಿಯೋಷ್ಟರೊಳಗೆ 43-32 ಅಂಕಗಳಿಂದ ಬೆಂಗಳೂರು ಬುಲ್ಸ್ ಮತ್ತೆ ವಿಜಯ ಪತಾಕೆ ಹಾರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಬೆಂಗಳೂರು ಬುಲ್ಸ್ಗೆ ಅಲಿ ರಜಾ ಅವರ 18 ಪಾಯಿಂಟ್ ಮತ್ತು ದೀಪಕ್ ಶಂಕರ್ ಎಂಥ ಒಳ್ಳೆ ಫೈಂಡ್ ಈ ಒಂದು ಸೀಸನ್ಗೆ. ಅದಕ್ಕೆ ಕೋಚ್ಗೆ ಹ್ಯಾಟ್ಸ್ ಆಫ್ ಬೇಕಾಗತ್ತೆ ಈ ಒಂದು ಸಿಚುವೇಶನಲ್ಲಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾಯಕ ಯೋಗೇಶ್ ಅವರ ಪ್ರದರ್ಶನ ಈ ಒಂದು ಪಂದ್ಯದಲ್ಲಿ ಒಂದು ಸ್ವಲ್ಪ ಕಳಪೆಯಾಗಿತ್ತು ಅಂತ ಅಂದ್ಕೊಂಡಾಗನೇ ಕೋಚ್ BC ರಮೇಶ್ ಅವರು ಏನು ಮಾಡಿದ್ರು ಅಂತಂದರೆ, ಅಣ್ಣ ಈ ಒಂದು ಮ್ಯಾಚಲ್ಲಿ ನಿನಗೆ ಫಾರ್ಮ್ ಅಷ್ಟೊಂದು ಕಾಣಿಸ್ತಾ ಇಲ್ಲ, ನೀನು ರೆಸ್ಟ್ ಮಾಡು ಅಂತ ಹೇಳಿದ್ರು. ಬಟ್ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರತಕ್ಕಂಥ ಬಿಜಾಪುರದ ಗುಳಿ ಗಣೇಶ್ ಹನುಮಂತ ಗೋಲ್ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತಂದರೆ, ವಾವ್. ಫಸ್ಟ್ ಡೂ ಆರ್ ಡೈ ಸಿಚುವೇಷನಲ್ಲೇ ಒಂದು ಸೂಪರ್ ರೈಡ್ನ ಕೊಟ್ಟರು. ಮತ್ತು ಅದಾದಮೇಲೆ ಬೆಂಗಳೂರು ಬುಲ್ಸ್ನ ತಡೆಯೋಕ್ಕೆ ಆಗಲಿಲ್ಲ. ನಿಮ್ಗೇನನ್ಸುತ್ತೆ? ಮತ್ತೊಮ್ಮೆ ಈ ಒಂದು ಸೀಸನ್ 12ರಲ್ಲಿ